ನಾನು ನನ್ನ ಮಗಳು ಒಂದು ರೂಮಲ್ಲಿ ಇದ್ದೀವಿ. ಅವಳು ಮೇಕಪ್ ಮಾಡ್ತಾ ಇದ್ದಾಳೆ. ಮಾಮಿ ನೋಡೋಣ, ಮಾಮಿ ಅಂದ ತಕ್ಷಣ ಕಂಡು ನೋಡ್ಬಿಟ್ಲು ನಮ್ಮ ಸಬ್ಸ್ಕ್ರೈಬರ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಅಣ್ಣನ ಮದುವೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಎಲ್ಲರೂ ಫ್ಯಾಮಿಲಿ. ಸೊ ಆಲ್ರೆಡಿ ಹೈವೇ ಆಗ್ತಿದ್ದೀವಿ, ಲೇಟ್ ಆಗೋಗಿದೆ, ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ರೀಚ್ ಆದ್ವಿ ಇವಾಗ. ಸೊ ನಮ್ಮ ತಂಗಿ ಇಲ್ಲೇ ಇದ್ದಾಳೆ. ಹಾಯ್ ಮಾಡಿಬಿಡು. ಹಾಯ್ ಹಾಯ್ ಗೈಸ್. ಮಗಳು ನೋಡಿ ಆರಾಮಾಗಿ ಅವಳೆ ಕಾರಲ್ಲಿ ಆರಾಮಾಗಿದ್ಲು. ಇವಾಗ ಅಂತಿದ್ಲು, ಹಂಗೆ ಸುಮ್ಮನೆ ಆಗ್ಬಿಟ್ಲು. ಡೆಕೋರೇಷನ್ ಎಲ್ಲ ನಡೀತಾ ಇದೆ ಇನ್ನು. ನೋಡಿ ಚೌಟ್ರಿ ಹಿಂಗಿದೆ ಡೆಕೋರೇಷನ್. ನೈಟ್ ವೈಬ್ಸ್ ಆಮೇಲೆ ಹಾಕ್ತೀನಿ. 7 ಸ್ಟಾರ್ ಹೋಟ್ಲು ಮಾಡಿದ್ದಾಳೆ ಅವಳು. ನಮಗೆ 5 ಸ್ಟಾರ್ ಸಾಕಾಗಿತ್ತು, ಆದರೂ ನೀನು ನಮ್ಮ ಹೆಸರು ಉಳಿಸ್ತೇ ಬಿಡು ತಂಗಿ ಅಂತ. 5 ಸ್ಟಾರ್ ಇವ್ರು ತಿನ್ನೋದು. ಹೋಟ್ಲು ಸುರೇಶ ನೋಡು, ರಮೇಶ್ ಸುರೇಶ್. 7 ಸ್ಟಾರ್ ಅಷ್ಟು ಮಾಡದೇ ಇರಾಗುತ್ತೆ. ಮಾದೇವಮ್ಮ ಅದು 7 ಸ್ಟಾರ್ ಅಂತ ಹೋಟ್ಲು ಹೆಸರೇ 7 ಸ್ಟಾರ್ ಅಷ್ಟೇ. ಏನೋ ಗಂಡನ ಇವಾಗ ಕರ್ಕೊತಾ ಇದ್ದಾರೆ ಒಳಗೆ. ನಮ್ಮ ಫಾಲೋವರು. ಏನು ನಿಮ್ಮ ಹೆಸರು? ಚೇತನ್ ಅಂತ. ಓಕೆ, ಇವಾಗ ರೂಮ್ ಎಂಟ್ರಿ ಆಗ್ತಾ ಇದ್ವಿ. ಗಾಯ್ಸ್ ಇವಾಗ ನಾವು ಅಲ್ಲಿ ಊಟ ಮಾಡೋಣ ಲೈಟಾಗಿ ಅಂತ ಬಂದ್ವಿ. ಅನ್ನ ಸಾಂಬಾರು, ರಸಮ್ಮು, ಮಜ್ಜಿಗೆ. ಇವರಿಬ್ಬರು ಮಸಾಲೆ ದೋಸೆ ಹೇಳಿದ್ದಾರೆ. ಮಸಾಲೆ ದೋಸೆ ರೆಡಿ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಹೋಟ್ಲು ಚೆನ್ನಾಗಿದೆ. ಗಾಯ್ಸ್ ಎಗ್ ಪಪ್ಸ್ ತಿಂದು ಎಷ್ಟು ವರ್ಷ ಆಯಿತು, ಇವತ್ತು ತಿಂತಾ ಇದ್ದೀನಿ. ಗಾಯ್ಸ್ ನಮ್ಮದೆಲ್ಲ ತಿಂದಿದ್ದಾಯಿತು. ಇವಾಗ ಪಾಪುಗೆ ಜ್ಯೂಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಬಟರ್ ಫ್ರೂಟ್ ಇಲ್ಲ, ಅವಳು ಆ್ಯಕ್ಚುಲಿ ಬಟರ್ ಫ್ರೂಟ್ ಅಂದರೆ ಇಷ್ಟ, ಅದಕ್ಕೆ ಮಸ್ಮಿಲನ್ ತಗೊಂಡು ಹೋಗ್ತಾಯಿದ್ದೀನಿ. ಮಸ್ಮಿಲನ್ ಇಷ್ಟ ಅವಳಿಗೆ. ಮೇಕಪ್ ಮಾಡ್ತಾ ಇದ್ದಾಳೆ. ಹೌದಾ, ಇವಳು ಕಲಿಸ್ಬಿಡು ಹಂಗೆ. ಗೈಸ್ ನಾನು ನನ್ನ ಮಗಳು ಒಂದು ರೂಮಲ್ಲಿ ಇದ್ದೀವಿ. ಅವಳು ಮೇಕಪ್ ಮಾಡ್ತಾ ಇದ್ದಾಳೆ. ಅದ್ರ ಜೊತೆ ನಮ್ಮ ಅತ್ತೆನೂ ಇದ್ದಾರೆ, ಅಂದರೆ ಆಂಟಿ. ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ, ಆಟ ಆಡ್ತಾ ಇದ್ದಾಳೆ. ಸೊ ಫ್ಯಾಮಿಲಿ ಆಗಿರೋದ್ರಿಂದ, ಲೈಕ್ ಫ್ರೆಂಡು ಆ್ಯಂಡ್ ಫ್ಯಾಮಿಲಿಗಿಂತ ಹೆಚ್ಚಾಗಿರೋದ್ರಿಂದ ಅವಳು ನಮ್ಮ ಅಂದರೆ ನಮ್ಮ ಪಾಪು ಹತ್ರನೇ ಮೇಕಪ್ ಮಾಡಿಸ್ಕೋಬೇಕು ಅಂತ ತುಂಬ ಇದಾಗಿದ್ದು. ಸೊ ಅದಕ್ಕೋಸ್ಕರ ನಾವು ಮದುವೆ ಅಟೆಂಡ್ ಮಾಡಲೇಬೇಕಿತ್ತಲ್ಲ, ಸೊ ಮಿಸ್ಸು ಮಾಡೋಕ್ಕಾಗಲ್ಲ. ಸೊ ಹಾಗೆ ಮೇಕಪ್ಪು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಬಂದ್ವಿ. ಸೊ ಈ ಮಗುನ ಬಿಟ್ಟು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಮಕ್ಕಳನ್ನ ಕರ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡೋದು ಎಲ್ಲ. ಬಟ್ ನನ್ನ ಮಕ್ಕಳು ಸ್ವಲ್ಪ ತುಂಬ ಕೋಆಪ್ರೇಟಿವ್ ಇದ್ದಾಳೆ. ಅದೇನಮ್ಮ ಹಾಯ್ ಮಾಡು, ಹಾಯ್ ಮಾಡು. ಚಿಕ್ಕಳ್ಳಿ ಸೊ ಇದು ಫೈನಲ್ ಲುಕ್ ಬ್ರೈಡ್ದು. ಅವ್ರಿಗೆ ತುಂಬ ಸಿಂಪಲ್ ಆಗಬೇಕಾಗಿತ್ತು ಮೇಕಪ್ಪು, ಆ್ಯಂಡ್ ಇವಾಗಲೂ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಸಿಂಪಲ್ ಆದ್ರೂ. ಚೌಟ್ರಿ ಫುಲ್ಲು ಖಾಲಿ, ತಣ್ಣಗೈತೆ, ಯಾರು ಇನ್ನೂ ಬಂದಿಲ್ಲ. ಚೆನ್ನಾಗಿದೆ, ಡೆಕೋರೇಷನ್ ಮಾಡಿದ್ದಾರೆ. ಹುಡುಗಿನ ಪಾಪು ರೆಡಿ ಮಾಡ್ತಾವಳೆ. ಇನ್ನು ಪಾಪು ಬಂದಿಲ್ಲ, ಮೇಕಪ್ಪು ನಡೀತಾ ಇದೆ. ಅವಳು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗೋಣ ಅಂತ ರೆಡಿ ಆದೆ. ಸೊ ಗೈಸ್ ಇವಾಗ ಆ್ಯಕ್ಚುಲಿ ಮೇಕಪ್ ಆ್ಯಂಡ್ ಎಲ್ಲ ಮುಗೀತು. ಸೋನುಗೆ ಆ್ಯಂಡ್ ಅವ್ರ ಅತ್ತಿಗೆಗೆ, ಅಣ್ಣಂಗೆ, ಅಮ್ಮಂಗೆ ಎಲ್ಲ. ಸೊ ಇವಾಗ 8:40 ಆಯಿತು. ಇವನು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾನೆ. ಸೊ ಇವನು ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ. ಈಗ ನಾವು ಹೋಗಿ ರೆಡಿಯಾಗಿ ಬರಬೇಕು. ಪಾಪು ಏನು ಮಾಡ್ತಿತ್ತು ಅಂದ್ರೆ ಇಲ್ಲೇನಾ ಆ ಮೆಟ್ಲಿದೆಯಲ್ಲ, ಆ ಮೆಟ್ಲಲ್ಲಿ ಹೋಗಿ ರೂಮ್ ನಂಬರ್ 11. ಓಕೆನಾ, ನಾವು ಒಳಗಡೆ ಗಾಡಿ ಪಾರ್ಕ್ ಹಳ್ಳಿ ತಿಂಡಿ ಮನೆ ಪಕ್ಕ.
ಏನೋ ಕೇಳಿದ್ರಲ್ಲ, ಏನು ಮಗಕ್ಕೆ ಫೌಂಡೇಶನ್ ಪಿಲ್ಲರ್ ಹಾಕಕ್ಕ ಬೇಸ್ಮೆಂಟ್ ಗುಂಡಿನೇ ತೆಗ್ದಿಲ್ಲ. ಬಡವ್ರ ಮನೆ ಮಕ್ಕಳು ನಾಡ್ಕೊಡ್ರಿ ಅಂದ್ರೆ ಚೆನ್ನಾಗಿ ಆಡ್ಕೊಂಡು ಬಡವ್ರ ಮನೆ ಮಕ್ಕಳು ಈ ತರ ಇಲ್ಲಿ ನೋಡಿ ಬ್ರೋ, ಇದೆಲ್ಲ ಡೈಮಂಡ್ ಗೋಲ್ಡ್ ಸಿಲ್ವರ್ ಅಲ್ಲಿ ಮಾಡ್ಸಿರೋದು. ಇದು ಬಡವ್ರ ಮನೆ ಮಕ್ಕಳು ಅಂತ. ಲಕ್ಷಕ್ಕೊಬ್ಬ, ನಾನು ಕೋಟಿಗೊಬ್ಬ. ನಾನು ರೆಡಿಯಾಗಿ 1 hour ಮೇಲಾಯ್ತು. ಇವಾಗ ಇನ್ನ ಮೇಕಪ್ ಮಾಡ್ಕೋ ಸ್ಟಾರ್ಟ್ ಮಾಡ್ತಾವೆ. ನಂಗೆ ಆಲ್ರೆಡಿ ಹೊಟ್ಟೆ ಸಿಗೈತೆ. ಫೈನಲಿ ಇವಾಗ ಊಟ ಮಾಡಕಂತ ಬಂದಿದ್ದೀವಿ. ಪಾಪನ್ ಮಲ್ಗಿಸ್ತಾ ಇದ್ದಾನೆ ಅವರು. ಚೆನ್ನಾಗಿದೆ. ನಂಗಂತೂ ಈ ಮದುವೆ ಮನೆ ಊಟ ಅಂದರೆ ಸಖತ್ ಇಷ್ಟ. ಅದು ಬಾಳೆ ಎಲೆ ಮೇಲೆ ವೆಜ್ಜು, ವೆರೈಟಿ ಫುಡ್ಡು ಸಖತ್ ಇಷ್ಟ. ಗೈಸ್ ಟೈಮ್ ಇವಾಗ 11 ಗಂಟೆ ಆಗಿದೆ. ನಿನ್ನೆ 6:30 ಬೆಳಗಿನ ಜಾವ 6:30ಗೆ ಮಲಗಿಸಿರೋದು. 6:30ಗೆ ಮಲಗಿಸಿರೋದು ನೋಡಿ. ಇವಾಗ ಹೆಂಗ್ ಮಲಗಿದಾಳೆ, ಆರಾಮಾಗಿ ಮಲಗಿದಾಳೆ. 11 ಗಂಟೆ ಆಗೈತೆ. ಫೋಟೋ ತೆಗ್ಸ್ಕೊಳ್ಳೋಣ ಅಂತ ಎಲ್ಲಿಗೋ ಆಚೆ ಕರ್ಕೊಬತ್ತವಳು ಇವಳು ಸೋನಮ್ಮ. ಇದು ನಮ್ಮಮ್ಮ. ಎಲ್ಲಿ ಸೋನು? ಎಲ್ಲಿ ಕರೆದೆ? ಪಾಪ ಪುರ್ಸತಿ ಆಗ್ಲಿಲ್ಲ. ಆಮೇಲೆ ಬಂದ್ಮೇಲೆ ಏ ಅವ್ರು ಬರಲ್ಲ ಬಿಡೋ ಅಂದ್ಲು. ಅವ್ರ ದೂರದಿಂದ ಬರಲ್ಲ ಬಿಡು ಅಂದೇಳು. ಅವ್ರ ಮಗನ್ ಕರ್ಕೊಂಬಂದಿಲ್ವಾ? ಹಾ, ಮಗ ಬಂದಿಲ್ವಾ ಅವನ್ ಬದ್ಲು? ಬಂದಿಲ್ಲ ಅಂದ್ರೆ ಎಲ್ಲ ಮುಗೀತು. ನಾವು ಎಲ್ಲ ರೆಡಿ ಆಗಿ ಬಂದಮೇಲೆ ಎಲ್ಲ ನಮ್ಮ ಬ್ಯಾಚ್ ಏನಿದ್ದಾರೆ ಹುಡುಗರು ಎಲ್ಲರೂ ಕಾಯ್ತಾಯಿದ್ರು. ಸೊ ಎಲ್ಲರೂ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ಆ್ಯಂಡ್ ಅಲ್ಲಿ ವೀಡಿಯೋಗೆಲ್ಲ ನಾವು ಚೇರಪ್ ಅಂತ ಎಲ್ಲ ಹೇಳಿ ಎಂಕರೇಜ್ ಮಾಡ್ತಾಯಿದ್ವಿ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಫೈನಲಾಗಿ ನಾವೇ ಲಾಸ್ಟ್ ಆ್ಯಕ್ಚುಲಿ ಇದ್ದಿದ್ದು. ಸೊ ಅದಕ್ಕೆ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಮಾಡಿಸಿದ್ವಿ ನೈಟು ಸಹ. ಗೈಸ್ ಇವರು ಕೋಟಿಗೊಬ್ರು, ಲಕ್ಷಕ್ಕೊಬ್ರು. ಇವರು ಅವರು ಮಾಸ್ಟ್ರು. ಅವ್ರು ನಮ್ಮ ಅಣ್ಣ. ಅವ್ರ ಅಣ್ಣ ನಂದೀಶ್ ಅಂತ ಒಳ್ಳೆ ಮನುಷ್ಯ, ಮಂಡ್ಯದವ್ರು, ಕೀಲಾರ್ದವ್ರು. ಇವ್ರ ಬಗ್ಗೆ ಹೇಳಕ್ ನಮಗೆ ಪದಗಳನ್ನೇ ಸಿಗಲ್ಲ. ಸೊ ಇವಾಗ ಬಂದಿದ್ದೀವಿ ನಾವು. ಅರ್ಲಿ ಮಾರ್ನಿಂಗ್ 6 ಆಗಿದೆ. ಸೊ ಸೋನುದು ಮೇಕೋವರ್ ಮಾರ್ನಿಂಗು ಈ ಥರ ಬಂದಿದೆ. ಸಕ್ಕದಾಗಿ ಕಾಣಿಸ್ತಾ ಇದ್ದಾಳೆ. ಫುಲ್ ಮ್ಯಾಚಿಂಗ್ ಎಲ್ಲ ಹಾಕ್ಕೊಂಡು ಸೂಪರಾಗಿ ಕಾಣಿಸ್ತಾ ಇದ್ದಾಳೆ. ಆ್ಯಂಡ್ ಮಾರ್ನಿಂಗ್ ಮುಹೂರ್ತಮ್ ಲುಕ್ ಬ್ರೈಡ್ದು ಈ ಥರ ಇತ್ತು ಕಂಪ್ಲೀಟಾಗಿ. ಅವ್ರು ಅಗೇನ್ ಸಿಂಪಲ್ ಅಂತಿರೋದ್ರಿಂದ ಆ ಥರ ಸಿಂಪಲ್ಲಾಗಿಯೇ ರೆಡಿಯಾಗಿರು. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ್ಯಕ್ಚುಲಿ. ನಾನು ಬರ್ತಾ ಇದ್ದೀನಿ ಅಂತ ಕ್ರೌಡ್ ಕ್ಲಿಯರ್ ಮಾಡಿಸ್ತವ್ರೆ ನೋಡಿ. ಕ್ರೌಡ್ನ ಕ್ಲಿಯರ್ ಮಾಡಿಸ್ತಾರೆ. ಗ್ರೌಂಡ್ ಅಲ್ಲ, ಕ್ಲೌಡ್ ಅಂತ ಬಂದ್ಬಿಡ್ತು. ಗೈಸ್ ನೋಡಿ ಹೆಂಗ್ ಕಾಣಿಸ್ತಾ ಇದ್ದಾಳೆ. ಅಣ್ಣಮ್ಮ ತರ ಕಾಣಿಸ್ತಾವಳೆ. ಚೆನ್ನಾಗಿ ಕಾಣಿಸ್ತಾವಳೆ ಅಲ್ಲ. ಇವಳೇ ರೆಡಿ ಮಾಡಿರು. ಇಲ್ಲ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಲುಕ್ ಸೂಪರ್ ಆಗಿದೆ ನೆನ್ನೆಗಿಂತ ಅಲ್ವಾ? ಇವಳು ನೋಡಿ ಎಷ್ಟು ನೀಟಾಗಿ ನೋಡ್ತಾವಳೆ. ಗೈಸ್ ಊಟಕ್ಕೆ ಬಂದಿದ್ದೀವಿ. ಇವಾಗ ಲೇಟ್ ಆಯಿತು. ಊಟ ಏನೂ ಇಲ್ಲ ಗೈಸ್, ಅನ್ನ ಸಾಂಬಾರು ಅಷ್ಟೇ ಇರೋದು. ನಂಗೆ ಆ್ಯಕ್ಚುಲಿ ಮದುವೆಗೆ ಏನಾದರೂ ಬಂದಾಗ ಈ ಥರ ಬರೀ ಅನ್ನ ಸಾಂಬಾರು ಇಟ್ಬಿಟ್ರೆ ಊಟ ಎಲ್ಲ ಖಾಲಿ ಆಗಿದ್ದು ನಂಗೆ ಮದುವೆಗೆ ಬಂದಿರೋದೇ ವೇಸ್ಟ್ ಅನ್ನಿಸ್ಬಿಡುತ್ತೆ. ಊಟ ಇಂಪಾರ್ಟೆಂಟ್. ನೋಡಿ ಎಷ್ಟು ನೀಟಾಗಿ ಕಲೆ ಮಾಡಿ ಅಲ್ಲಿ ಬಡಿಸ್ತಾವ್ರಲ್ಲ, ಅಲ್ಲಿ ನೋಡ್ತಾವಳೆ. ನಮಗೆ ಆಗ್ತಾ ಇರೋ ಐಟಮ್ ಏನಾರು ಆಗ್ತಾರ ಅಲ್ಲೋಗಿ ಕುತ್ಕೊಂಡ್ಬಿಡ್ಲ ನಾನು ಅಂತ. ತಿನ್ನಕ್ಕೆ ಕೆಲವ್ರು ಹುಟ್ಟಿರ್ತಾರೆ ಆ ಥರ ಹೇಳು.
ಮದುವೆ ಮನೆಗೆ ಬಂದು ರೆಂಟ್ ಹೇಳು ಹಂಗೆ ದಿನ ಆಯಿತು ಮೇಕಪ್ ಮಾಡಿಬಿಟ್ಟು ಮೇಂಟೈನ್ ಆಗ್ಬಿಟ್ಟು. ಸೊ ಮದುವೆ ಎಲ್ಲ ಮುಗೀತು, ಮುಗಿಸ್ಕೊಂಡ್ವಿ. ನಾವು ಹೋಗಿದ್ದೆ ಲೇಟು, ದಾರಿ ಎಲ್ಲ ಮುಗಿದಿತ್ತು, ಊಟ ಎಲ್ಲ ಆಗೋಗಿತ್ತು. ಸೊ ಅವ್ರಿಗೆಲ್ಲ ಇವಾಗ ಬಾಯ್ ಹೇಳಿ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬಿಕಾಸ್ ಹತ್ರನೇ ಎಲ್ಲ ಇರೋದು. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಮನೆಗೆ ಸಂಡೇ ಬೇರೆ ಅಲ್ವಾ, ಇಲ್ಲೆಲ್ಲ ಮಟನ್ ಚಿಕನ್ ಮಾಡ್ತವ್ರಂತೆ. ಹೋಗಿ ಊಟ ಮಾಡ್ಕೊಬ ಹೋಗಂಗೆ. ನಾಮಕರಣ ಅಲ್ವಾ, ನಾಮಕರಣನೇ ಜಾಸ್ತಿ. ಮೆಟ್ಲತ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ. ಹೋಗು. ಅದು ಬೆಳಗ್ಗೆ ಸ್ವಲ್ಪ ಬೇಗ ಬಂದು ಆರಾಮಾಗಿ ಎಲ್ಲ ಓಡಾಡ್ಕೊಂಡು. ನೋಡಿ ಗೈಸ್, ಇದ್ರಲ್ಲಿ ಹೋಗ್ತಾವಳೆ ಫಸ್ಟ್ ಟೈಮು. ಅವಳಿಗೇನೋ ಒಂಥರ. ಗೈಸ್ ನಾನು ನಡ್ಕೊಂಡು ಬರ್ತಾ ಇದ್ದೀನಿ ಒಂದು 100 ಮೀಟ್ರು. ಅವಳು ಆಲ್ರೆಡಿ ರೀಚ್ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ. ಇವಾಗ 3 ಗಂಟೆ ಓಪನ್ ಆಗುತ್ತೆ. ಮತ್ತು ಡೋರು 1 ಅವರ್ ದೇವ್ರನ್ನ ಅಂದರೆ ದೇವ್ರನ್ನ ಶುದ್ಧ ಮಾಡೋಕ್ಕೆ ತಗೊತಾರೆ. ಮತ್ತು 3 ಗಂಟೆ ಓಪನ್ ಆಗುತ್ತೆ. ಫೈನಲಿ ವಿ ಆರ್ ರೀಚ್ಡ್. ಲಿಟ್ರಲಿ ನಾನು ಅನ್ಕೋತಾ ಇದ್ದೆ, ಅಯ್ಯೋ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ ಇವಾಗ ಅಂತ. ಅವ್ರು ಕರೆದ್ಬಿಟ್ಟು ನನಗೆ ಲಿಫ್ಟ್ ಕೊಟ್ಟರು. ಹಿಂದಿಂದೆ ಜನ ಬರ್ತಾರೆ, ಅವ್ರೆ ಕ್ಯೂ ಆಗ್ತಾನೆ ಇದ್ದಾರೆ ಇಲ್ಲೆಲ್ಲ. ಆಯ್ತಾ, ಹಾಂ ರಶ್ ಆಗ್ತಾನೆ ಇದ್ದಾರೆ. ನಾನು ಮೂಮೆಂಟ್ ಇರುತ್ತೆ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಜಾಮ್ ಕ್ಲಿಯರ್ ಆಗಬೇಕಂದ್ರೆ ಇವಾಗಿನ ಓಪನ್ ಆಗಿದೆ. ಸೊ ದಟ್ಸ್ ವೈ ಇಷ್ಟೊಂದು ಜನ ಅನ್ಸುತ್ತೆ. ನಮ್ಮ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು. ಹಾಂ ಹೇಳಿ. ಫುಲ್ ಎಕ್ಸೈಟ್ಮೆಂಟಲ್ಲಿ ಬಂದು ಅಲ್ಲಿದ್ದಾರೆ ನೋಡಿ, ಅಲ್ಲಿದ್ದಾರೆ ಹೋಗ್ತಾ ಇದ್ದಾರೆ. ಅವರು ಅವ್ರ ಹಸ್ಬೆಂಡು ನಮ್ಮ ವೀಡಿಯೋಸ್ ತುಂಬ ಖುಷಿ ಪಡ್ತಾರಂತೆ. ಸೊ ಇವಾಗೆಲ್ಲ ಮುಗಿತು, ದರ್ಶನ ಎಲ್ಲ ಆಯಿತು. ತುಂಬ ಚೆನ್ನಾಗಾಯಿತು, ದರ್ಶನ ಚೆನ್ನಾಗಿತ್ತು. ಹೌದು ಚೆನ್ನಾಗಿತ್ತು. ಇವ್ರು ಫುಲ್ಲು ನಿದ್ದೆ ಮಾಡ್ತಾ ಇದ್ದು. ದೇವ್ರ ಹತ್ರ ಹೋಗಿದ ತಕ್ಷಣ ಮಾಮಿ ಅಂದ ತಕ್ಷಣ ಕಂಡುಬಿಟ್ಟು ನೋಡಿದ್ಲು, ಮತ್ತೆ ಮಲ್ಕೊಂಡ್ಲು. ಆ್ಯಂಡ್ ಇನ್ನೊಂದೇನೆಂದರೆ, ಅವರು ನಾನು ನಿಮಗೆ ಅವಾಗಲೇ ಒಂದು ಕ್ಲಿಪ್ಪಿಂಗ್ ಹಾಕಿದ್ನಲ್ಲ, ಬಂದು ನೋಡ್ಕೊಂಡಿದ್ರು ನಮ್ಮ ವ್ಯೂವರ್ಸ್ ಅಂತೆ ಅಂತ. ಗುರುತಿಸ್ತಾರೆ, ಅದೊಂದು ಖುಷಿ. ಏನೋ ಸ್ವೀಟ್ಸ್ ಇದೆ ಬೇಡ. ಮತ್ತೆ ಬಂದರು ಅವರು, ಮತ್ತೆ ಬಂದ್ಬಿಟ್ಟು ಫೋಟೋ ತಗೊಂಡ್ರು, ಮತ್ತೆ ಕಾಂಪ್ಲಿಮೆಂಟ್ರಿ ಕೊಟ್ಬಿಟ್ಟು ಕಾಂಪ್ಲಿಮೆಂಟ್ರಿ ಅಂತ ಇದ್ದೀವಿ ಅಂದ್ಬಿಟ್ಟು ಹೋದ್ರು. ಆ್ಯಕ್ಚುಲಿ ಖುಷಿ ಆಯಿತು. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನೋಡಿ, ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಕವರ್ ಆಗುತ್ತೆ ಆ್ಯಕ್ಚುಲಿ. ನೋಡಿ ಮತ್ತೆ ಫ್ರೀ ಸರ್ವಿಸ್ ಒಳಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ದರ್ಶನ ಎಲ್ಲ ಮುಗೀತಲ್ಲ, ಸೊ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೀದಾ ಬೆಂಗಳೂರಿನ. ನಮ್ಮ ಕಾರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನ್. ಸೈಡ್ ಬರು ಡೋರ್ ಹಾಕಿ. ಹಾಂ ಮೇಡಮ್, ಹಿಂದೆ ಬನ್ನಿ ಒಂಚೂರು. ನಟ್ಟು ಹಿಂದೆ ಆದರೆ ಈ ಕಡೆ ಮರ್ಯಾದೆ ಕೊಟ್ಟರು ಕೊಡೋರು. ಹಾಂ ನಡೀರಿ ಮೇಡಮ್. ಏನು ಬೇಕು ಮೇಡಮ್? ಹಾಂ ನೋಡಿ, ಉಗಿಬಂಡಿ ಫುಡ್ ಸ್ಟೇಷನ್, ಪ್ಯೂರ್ ವೆಜ್ಜು. ಟ್ರೈನ್ಗೆ ಹೋಗ್ಬಿಡೋಣ. ಅಲ್ಲೆಲ್ಲೋ ಉಗಿಬಂಡಿಗೆ ಹೋಗಿ ಅಲ್ಲಿ ವೆಜ್ಜು ಅಂದ್ಬಿಟ್ಟು ಇಲ್ಲಿ ನಾನ್ ವೆಜ್ ತಿನ್ನೋದು ಬಂದಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.